ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ. ಇವತ್ತಿನ ಡೇ ಟು ಡೇ ಲೈಫ್ನಲ್ಲಿ ಏನು ಅಡಲ್ಟ್ರೇಟೆಡ್ ಲೈಫನ್ನು ನಾವು ಲೀಡ್ ಮಾಡ್ತಾ ಇದ್ದೀವಿ, ಇವತ್ತಿನ ರಾಸಾಯನಿಕ ಜಗತ್ತಿನಲ್ಲಿ ಏನು ನಾವು ಜೀವನ ನಿರ್ವಹಿಸ್ತಾ ಇದ್ದೀವಿ, ಇದರಿಂದಾಗಿ ಆಗ್ತಿರ್ತಕ್ಕಂಥ ಶಾರೀರಿಕ ದುಷ್ಪರಿಣಾಮಗಳು, ಅದಕ್ಕೆ ಏನೆಲ್ಲ ಬಾಧ್ಯತೆಗಳು, ದೀರ್ಘಾಯುಷಿಯಾಗಿ ಬದುಕ್ತಿದ್ದಂಥ ಮನುಷ್ಯ, ನಿರೋಗಿಯಾಗಿ ಬದುಕ್ತಿದ್ದಂಥ ಮನುಷ್ಯ, ಅಲ್ಪಾಯುಷಿಯಾಗಿ ರೋಗಿಯಾಗಿ ಬದುಕುವಂಥ ವಿಧಾನದಲ್ಲಿ ನಾವು ಏನು ಹೋಗ್ತಾ ಇದ್ದೀವಿ, ಇದಕ್ಕೆ ಸಾಕಷ್ಟು ಕಾರಣಗಳು ಮತ್ತು ವ್ಯವಸ್ಥೆಗಳನ್ನು ನಮ್ಮನ್ನು ನಾವು ತಂದುಕೊಂಡಿದ್ದೀವಿ. ಸ್ನೇಹಿತರೆ, ಬಹಳಷ್ಟು ಜನ ಹೇಳೋದು ನಾವು ನೋಡ್ತೀವಿ, ಕಾಲು ಕೆಟ್ಟು ಹೋಗೈತಿ ಅಂಥೇಳಿ. ಯಾವ ಕಾಲು ಕೆಡೋದಿಲ್ಲ, ಈ ಕಾಲವನ್ನು ಕೆಡಿಸೋ ಅಂತ ಒಂದೇ ಒಂದು ಜೀವಿ ಅಂದರೆ ಮನುಷ್ಯ. ಈ ಮನುಷ್ಯ ತನ್ನ ಆಶೆಗೋಸ್ಕರ ರಾಸಾಯನಿಕಗಳ ವ್ಯಾಪಕ ಬಳಕೆಯಿಂದಾಗಿ ಇವತ್ತಿನ ದಿನ ನಿರೋಗಿಯಾಗಿ ದೀರ್ಘಾಯುಷಿಯಾಗಿದ್ದಂಥ ಮನುಷ್ಯ ಅಲ್ಪಾಯುಷಿಯಾಗಿ ನಿರೋಗಿಯಾಗಿರಲಿಕ್ಕೆ ಬಹಳಷ್ಟು ಕಾರಣಗಳಿದಾವೆ. ಭೂಮಿಯಿಂದ ಹಿಡಿದು ಅಲ್ಲಿ ಹಾಕುವಂಥ ರಾಸಾಯನಿಕದಿಂದ ಹಿಡಿದು ದೈನಂದಿನ ಜೀವನದೊಳಗೆ ತೊಗೊಂಡು ಬರುವಂಥ ಉತ್ಪನ್ನಗಳು ಸಾಕಷ್ಟು ಹಾನಿಕಾರಕವನ್ನು ಉಂಟು ಮಾಡ್ತಾ ಇದಾವೆ. ಆ ಒಂದು ದಿಕ್ಕಿನಲ್ಲಿ ನಾವು ನೋಡೋದಾದ್ರೆ ಇವತ್ತು ನಾವು ಕ್ಯಾನ್ಸರ್ ಬರಲಿಕ್ಕೆ ಮೂಲ ಕಾರಣ ಬಹಳಷ್ಟು ಜನ ಹೇಳೋದು ನಾವು ನೋಡ್ತೀವಿ, ತಂಬಾಕು, ಗುಟ್ಕಾ, ಸಿಗರೇಟು, ಸಾರಾಯಿ ಅಥವಾ ದುಶ್ಚಟಗಳಿಂದ ಬರುತ್ತೆ ಅಂಥೇಳಿ. ಆದರೆ ಸ್ನೇಹಿತರೆ, ನೆನಪಿರಲಿ, ಅತಿ ಹೆಚ್ಚಿನ ಕ್ಯಾನ್ಸರ್ ಕಾಯಿಲೆಗಳು ಇವತ್ತಿನ ದಿನ ತಿಳಿತಾ ಇರೋದು ಟೂತ್ಪೇಸ್ಟ್ನಿಂದ ಅನ್ನೋದು ಬಹಳ ಒಂದು ಖೇದಕರ ವಿಷಯ ಅಂತ ನನಗೆ ಅನಿಸ್ತೈತಿ. ಯಾಕಂದ್ರೆ ಟೂತ್ಪೇಸ್ಟನ್ನು ಯಾವ ರೀತಿಯಾಗಿ ನಾವು ಬಳಸ್ತಾ ಇದ್ದೀವಿ, ಈಗ ಕಳೆದ ಕೆಲವು 30-40 ವರ್ಷಗಳಿಂದ ನಾವು ನೋಡಿದಾಗ ಯಾವುದೇ ರೀತಿ ಟೂತ್ಪೇಸ್ಟ್ನ ಬಳಕೆ ನಮ್ಮ ಹತ್ರ ಇರಲಿಲ್ಲ. ಆದರೆ ಅವಾಗ ಹಲ್ಲಿನ ಆರೋಗ್ಯ ಕೂಡ ಚೆನ್ನಾಗಿತ್ತು, ಹಲ್ಲಿನ ವೈದ್ಯರು ಕೂಡ ಸಂಖ್ಯೆನೇ ಇರಲಿಲ್ಲ. ಹಲ್ಲಿನ ವೈದ್ಯರು ಆಯಾ ಒಂದು ತಾಲೂಕಿನಲ್ಲಿ ಆಗಿರ್ಬೋದು ಅಥವಾ ನಗರ ಮಟ್ಟದಲ್ಲಿ ಆಗಲಿ ಬಹಳ ಕಡಿಮೆ ದಂತ ವೈದ್ಯರು ನಾವು ನೋಡ್ತಾ ಇದ್ವಿ. ಇವತ್ತಿನ ದಿನ ನಾವೆಲ್ಲ ಟೂತ್ಪೇಸ್ಟು ಮತ್ತು ಅಡ್ವಾನ್ಸ್ ಟೂತ್ಪೇಸ್ಟ್ಗಳನ್ನೆಲ್ಲ ಯೂಸ್ ಮಾಡಿಯೂ ಕೂಡ ಎಷ್ಟೆಲ್ಲ ಡೆಂಟಿಸ್ಟ್ಗಳನ್ನ ನಾವು ನೋಡುವಂಥ ಪ್ರಮೇಯ ಇವತ್ತು ನಮಗೆ ಬಂದಿದೆ. ಇವತ್ತು ಡೇ ಟು ಡೇ ಲೈಫ್ನೇ ನಾವು ಬಳಸುವಂಥ ಟೂತ್ಪೇಸ್ಟನ್ನು ಒಂದ್ಸಲ ಎತ್ತಿ ನೋಡ್ರಿ, ನಾವು ಯಾರಿಗೂ ಗಡಿಬಿಡಿ ಜೀವನದೊಳಗೆ ಒಂದು ಟೈಮೇ ಸಿಗ್ತಾ ಇಲ್ಲ ಅಂತೇಳಿ ನಾವು ಅನ್ಕೋತೀವಿ. ಟೈಮ ಸಿಗಲಾರ್ದಂಥ ಹಂತಕ್ಕೆ ನಾವು ಹೋಗಿಬಿಟ್ಟಿವಿ ಅಂದ್ರೆ, ಟೈಮ್ ಈಗ ಸಿಗಾಗತ್ತಿಲ್ಲ, ಆ ಟೈಮ್ ಉಳಿಸ್ಕೊಂಡು ನಾವು ನೋಡಿದೀವಿ ಅಂದ್ರೆ ಆ ನೋಡಲಿಕ್ಕೆ ಆದರೂ ಟೈಮ್ ಇರ್ತೈತಿ. ಅಟ್ಲೀಸ್ಟ್ ಅದ್ರ ಕಡೆಯಾರ ನಾವು ಗಮನ ಹರಿಸ್ಬೇಕು. ಟೂತ್ಪೇಸ್ಟ್ ಮೇಲೆ ಬರೀತಾರೆ, ಚಿಲ್ಡ್ರನ್ಸ್ ಅಂಡರ್ 6 years ಆಫ್ ಏಜ್ ಶುಡ್ ಹ್ಯಾವ್ ಎ ಅಡಲ್ಟ್ ಸೂಪರ್ವಿಷನ್ ಆ್ಯಂಡ್ ಯೂಸ್ ಓನ್ಲಿ ಪೀ ಸೈಜ್ ಆಫ್ ಅಮೌಂಟ್ ಆ್ಯಂಡ್ ಡು ನಾಟ್ ಸಾಲ್ವ್ ಅಂತ. 6 ವರ್ಷ ಒಳಗಿನ ಮಕ್ಕಳಿಗೆ ಕೊಡಬೇಡ್ರಿ, ನುಂಗಬೇಡ್ರಿ, ಅತಿ ಕಡಿಮೆ ಪ್ರಮಾಣ ಬಳಸ್ರಿ, ನಾವು ಇದ್ರಾಗ ವಿಷ ಹಾಕಿವಿ ಅಂಥೇಳಿ ಸ್ಪಷ್ಟವಾಗಿ ಬರ್ದಾರ. ಇವತ್ತು ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಅದ್ರಾಗ ಹಾಕಿದಂಥ 9 ಭಯಾನಕ ಕಾರ್ಕೋಟಕ ವಿಷಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟೂತ್ಪೇಸ್ಟ್ನೊಳಗಡೆ ಹಾಕುವಂಥ ಮೊದಲನೇ ವಿಷಯ ಸೋಡಿಯಂ ಲಾರೆಲ್ ಸಲ್ಫೇಟ್, ಎರಡನೇದು ಸೋಡಿಯಂ ಮೋನೋಕ್ಲೋರೋಫಾಸ್ಫೇಟ್, ಟ್ರೈಕ್ಲೋಸನ್, ಗ್ಲಿಸರಿನ್, ಸಾಕ್ರಿನ್, ಕ್ಯಾಲ್ಸಿಯಂ ಕಾರ್ಬೊನೇಟ್, ಫ್ಲೋರೈಡ್ ಅಂತ ರಾಸಾಯನಿಕ ಇನ್ನೂ ಸಾಕಷ್ಟು ಇದಾವೆ. ನೀವು ಟೂತ್ಪೇಸ್ಟನ್ನು ಎತ್ತಿ ನೋಡಿದಾಗ ತಮಗೆ ಆ ಒಂದು ವಿಶ್ವರೂಪ ಕಣ್ಣಿಗೆ ರಾಚಲಿಕ್ಕೆ ಸಾಧ್ಯ ಇದೆ. ಆದರೆ ನಾವು ಅದ್ರ ಕಡೆ ನೋಡೋದಿಲ್ಲ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಹಲ್ಲು ತೆಗ್ತೀವಿ, ನಾವು ಬಾಯಿಂದ ಉಗುಳಿ ಬಿಡ್ತೀವಿ, ಅದನ್ನು ಬಾಡಿಗೆ ಹೋಗೋದಿಲ್ಲಲ್ಲ, ಹೆಂಗೆ ಕ್ಯಾನ್ಸರ್ ಆಗ್ತೈತಿ ಅಂತ ಬಹಳಷ್ಟು ಜನರ ಪ್ರಶ್ನೆ ಇದೆ. ಇದಕ್ಕೆ ನೀವು ದೆಹಲಿಯ ಏಮ್ಸ್ ವೈದ್ಯರನ್ನ ಒಂದು ವಿಡಿಯೋ ಈಗಾಗಲೇ ಯೂಟ್ಯೂಬಲ್ಲಿದೆ, ಅದರಲ್ಲಿ ನೋಡ್ಬೋದು. ಸೋಡಿಯಂ ಲಾರೆಲ್ ಸಲ್ಫೇಟ್ ಮತ್ತು ಸೋಡಿಯಂ ಮೋನೋಕ್ಲೋರೋಫಾಸ್ಫೇಟ್ ಅನ್ನುವಂಥ ಭಯಾನಕ ರಾಸಾಯನಿಕ ಎಷ್ಟೆಲ್ಲ ಹಾನಿ ಮಾಡ್ತಾವೆ ಅಂತೇಳಿ. ಯಾವ ರೀತಿ ಹಾನಿ ಮಾಡುತ್ತೆ ಅಂದ್ರೆ, ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಯಾರಿಗಾದ್ರೂ ಹೃದಯದ ತೊಂದರೆ ಆದರೆ ನಾಲಿಗೆ ಕೆಳಗಡೆ ಇಟ್ಕೊಳ್ಳಿಕ್ಕೆ ಒಂದು ಟ್ಯಾಬ್ಲೆಟ್ ಬರುತ್ತೆ, ಸಾರ್ಬಿಟ್ರೇಟ್ ಅಂತೇಳಿ ಮೆಡಿಕಲ್ ಶಾಪಲ್ಲಿ ಎಲ್ಲ ಸಿಗುತ್ತೆ. ಆ ಟ್ಯಾಬ್ಲೆಟನ್ನು ಹೃದಯ ಸಂಬಂಧಿ ಕಾಯಿಲೆ ಒಳಪಟ್ಟಂಥ ವ್ಯಕ್ತಿಯ ನಾಲಿಗೆ ಕೆಳಗಿಟ್ಟು 7 ಸೆಕೆಂಡ್ಗೆ ಆ ವ್ಯಕ್ತಿಯ ಆರೋಗ್ಯ ಚೇತರಿಸ್ಕೊಳ್ಳುತ್ತೆ. ಅಂದರೆ ಆ 7 ಸೆಕೆಂಡಲ್ಲಿ ಆ ಒಂದು ಟ್ಯಾಬ್ಲೆಟ್, ಆ ಒಂದು ಮಾತ್ರೆ ಆ ಹೃದಯವನ್ನು ತಲುಪುವಂಥ ವ್ಯವಸ್ಥೆ ಆಗುತ್ತೆ. ಆದರೆ ನಾವು ಹಲ್ಲು ತಿಕ್ಕಬೇಕಾದ್ರೆ ನಿರಂತರವಾಗಿ 2-3 ನಿಮಿಷ ಹಲ್ಲು ತಿಕ್ತೀವಿ. ಆ 2-3 ನಿಮಿಷದವರೆಗೂ ನಮ್ಮ ಬಾಯಿಯಲ್ಲಿರುವಂಥ ಒಂದು ಸಲೈವ, ಒಂದು ಜೊಲ್ಲಿನ ಮುಖಾಂತರ ನಮ್ಮ ಕಿಡ್ನಿ, ಲಿವರು, ಲಂಗ್ಸು, ಹಾರ್ಟು ಎಲ್ಲವನ್ನೂ ಸೇರಿಬಿಡುತ್ತೆ. ನಾನು ಯಾವುದೇ ಕಂಪನಿಯ ವಿಚಾರವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ, ಯಾವುದೇ ಕಂಪನಿ ಪ್ರಮೋಟು ಮಾಡಲಿಕ್ಕೆ ಅಥವಾ ಡಿಮೋಟು ಮಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಇಲ್ಲಿ ಬರೆದಂಥ ಚಿತಾವಣೆಗಳನ್ನು ತಾವು ಗಮನಿಸ್ಬೋದು, ಎಷ್ಟೊಂದು ರಾಸಾಯನಿಕಗಳನ್ನ ಹಾಕಿದ್ದಾರೆ ಅಂಥೇಳಿ. ಇಲ್ಲ, ಯಾವುದೋ ಕಂಪ್ನಿ ತೋರಿಸ್ತಾ ಇಲ್ಲ, ಜಸ್ಟ್ ಅದರಲ್ಲಿ ಹಾಕಿದಂಥ ಚಿತಾವಣೆ ತೋರಿಸ್ತಾ ಇದ್ದೀನಿ. ಮಾರುಕಟ್ಟೆಯಲ್ಲಿ ಲಭ್ಯವಿರುವಂಥ ಯಾವುದೇ ಟೂತ್ಪೇಸ್ಟನ್ನು ತಾವು ಕೈಗೆತ್ಕೊಂಡು ನೋಡಿದಾಗ ಈ ಎಲ್ಲ ಚಿತಾವಣೆಗಳು ನಿಮಗೆ ಸ್ಪಷ್ಟವಾಗಿ ಕಾಣುತ್ತೆ. ದಯವಿಟ್ಟು ರಾಸಾಯನಿಕ ಮುಕ್ತ ಉತ್ಪನ್ನಗಳಿಗಾಗಿ ನಾವು ನಮ್ಮ ಉತ್ಪನ್ನಗಳನ್ನು ಪ್ರಮೋಟ್ ಮಾಡ್ತಲ್ಲ. ದಯವಿಟ್ಟು ಒಂದು ಸಲ ಅರಿಹಂತ್ ಆಯುರ್ವೇದ ಶಿವಾಜಿ ಸರ್ಕಲ್ ಮುದೋಳ್ಗೆ ತಾವು ಭೇಟಿ ಕೊಡಿ ಅಂತೇಳಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಧನ್ಯವಾದ, ಒಳ್ಳೆಯದಾಗಲಿ. ಆಯುರ್ವೇದ ಬಳಸೋಣ, ಆರೋಗ್ಯದಿಂದ ಜೀವಿಸೋಣ, ಸ್ವದೇಶಿ ಬಳಸೋಣ, ದೇಶ ಉಳಿಸೋಣ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.